ಬೆನ್ಗಟ್ಟ ಭರತ್ ಮಾಲೂರು. ನಮ್ಮ ದೇಶದ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. 1950 ಜನವರಿ 26ರಂದು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದಿದ್ದ ದಿನ. ಭಾರತವು ಸಂವಿಧಾನದ ಮೂಲಕ ಸಾರ್ವಭೌಮ ಗಣರಾಜ್ಯವನ್ನಾಗಿ ಮಾಡಿತು. ನಮ್ಮ ಸಂವಿಧಾನವು ನಮಗೆ ಸಮಾನತೆ, ಸ್ವತಂತ್ರ, ನ್ಯಾಯವನ್ನು ಒದಗಿಸಿದೆ. ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸ್ನೇಹಿತರೆ, ಏನು 77ನೇ ಗಣರಾಜ್ಯೋತ್ಸವ ದಿನದಂದು ದೇಶಕ್ಕಾಗಿ ಇತಿಹಾಸಗಳಲ್ಲಿ ಈ ದೇಶದ ಭವಿಷ್ಯಕ್ಕಾಗಿ, ಈ ದೇಶದ ನಾಗರಿಕರ ಜೀವನಕ್ಕಾಗಿ ಎಷ್ಟೋ ಹೋರಾಟಗಾರರು ಬಲಿಯಾಗಿದ್ದಾರೆ. ಅವರಿಗೆಲ್ಲರೂ ಈ 77ನೇ ಗಣರಾಜ್ಯೋತ್ಸವದ ಮೂಲಕ ನಮನಗಳನ್ನು ಸಲ್ಲಿಸ್ತಾ, ಈ ದೇಶಕ್ಕಾಗಿ ವೀರ ಸೈನಿಕರು ಕುಟುಂಬವನ್ನು ಲೆಕ್ಕಿಸದೆ ಸಾವನ್ನಪ್ಪಿದ್ದಾರೆ. ಆ ವೀರ ಸೈನಿಕರಿಗೆ 77ನೇ ಗಣರಾಜ್ಯೋತ್ಸವದ ಮೂಲಕ ನಮನಗಳನ್ನು ಸಲ್ಲಿಸುತ್ತಾ, ಈ ದೇಶದ ಬೆನ್ನೆಲುಬು ರೈತರು ಹಲವಾರು ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಅವ್ರಿಗೂ ಸಹ ಈ ಒಂದು 77ನೇ ಗಣರಾಜ್ಯೋತ್ಸವದ ಮೂಲಕ ನಮನಗಳನ್ನು ಸಲ್ಲಿಸುತ್ತಾ, ಮುಂದಿನ ಭವಿಷ್ಯಕ್ಕಾಗಿ, ಮುಂದಿನ ಭಾರತದ ಸುರಕ್ಷತೆಗಾಗಿ ಗಡಿಭಾಗಗಳಲ್ಲಿ ತುಪಾಕಿಗಳನ್ನು ಇಟ್ಕೊಂಡು ನಾಗರಿಕ ಪರವಾಗಿ ತನ್ನ ಜೀವನವನ್ನೇ ಲೆಕ್ಕಿಸದೆ, ಕುಟುಂಬವನ್ನು ಲೆಕ್ಕಿಸದೆ ದೇಶಕ್ಕಾಗಿ ಕಾಯುತ್ತಿರುವಂತಹ ಪ್ರತಿಯೊಬ್ಬ ಸೈನಿಕರಿಗೂ ಈ ಒಂದು 77ನೇ ಗಣರಾಜ್ಯೋತ್ಸವದ ಮೂಲಕ ಶುಭಾಶಯಗಳನ್ನು ಕೋರುತ್ತಾ, ದೇಶದ ಅನ್ನದಾತ ರೈತ ಪ್ರತಿಕ್ಷಣ ಮಳೆಗಾಗಿ ಪ್ರಕೃತಿಯ ಮಡಿಲಲ್ಲಿ ಕಷ್ಟಪಟ್ಟು ಭಾರತ ದೇಶಕ್ಕೆ ಅನ್ನ ನೀಡಬೇಕು ಅಂತ ಹೇಳ್ತಾ ತನ್ನ ಜೀವನವನ್ನೇ ಮುಡುಪು ಇಟ್ಟು ರೈತರಾಗಿ ಇರುವಂತಹ ಪ್ರತಿಯೊಬ್ಬ ರೈತರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಮುಖ್ಯವಾದ ವಿಚಾರ, ಈ ದೇಶದ ಬೆನ್ನೆಲುಬು ಆಗಿರುವಂತಹ ಯುವ ಪೀಳಿಗೆ, ಈ ಯುವ ಪೀಳಿಗೆ ಹಲವಾರು ರೀತಿಯಲ್ಲಿ ಜೀವನಗಳಲ್ಲಿ ಹಲವಾರು ನೋಡ್ತಾ ಹೋಗ್ತಾ ಇದ್ದೀವಿ. ಕೆಟ್ಟ ಅಭ್ಯಾಸಗಳನ್ನು ಕಲಿತು ದಿಕ್ಕನ್ನು ತಪ್ಪುತ್ತಿದ್ದಾರೆ. ದಯವಿಟ್ಟು ಯುವ ಪೀಳಿಗೆ, ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ನಿಮ್ಮೆಲ್ಲರ ತ್ಯಾಗ ಈ ದೇಶಕ್ಕೆ ತುಂಬ ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ಎಲ್ಲ ರಂಗಗಳಲ್ಲಿ, ಕ್ಷೇತ್ರದಲ್ಲಿ ಬೆಳಕಿಗೆ ಬಂದು ಈ ನಾಡನ್ನು, ಈ ದೇಶವನ್ನು ಇನ್ನಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗಲು ಮನಸ್ಸಿಟ್ಟು ಒಳ್ಳೆಯ ದಾರಿಗಳ ಕಡೆ ಗಮನ ಹರಿಸಬೇಕು. ಸಮಾಜದ ಉಳಿವಿಗಾಗಿ ತಮ್ಮ ಜೀವನಗಳನ್ನು ಮುಡಿಪಿಡಬೇಕು. ಇಲ್ಲವೆಂದರೆ ಈ ದೇಶದಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರಗಳನ್ನು ತಡೆಗಟ್ಟಲು ಸಾಧ್ಯವಾಗಲ್ಲ. ಯುವ ಪೀಳಿಗೆ ಯಾವತ್ತು ಎದೆತಟ್ಟಿ ಮುಂದೆ ಬರುತ್ತೋ ಆ ದಿನ ಈ ದೇಶದ ಸುರಕ್ಷತೆ, ಈ ದೇಶದ ಸಂವಿಧಾನದ ವಿಚಾರಗಳು ಇನ್ನಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗಲು ಅವಕಾಶಗಳಿರುತ್ತೆ. ತಾವೆಲ್ಲರೂ ತಮ್ಮ ಸುತ್ತಮುತ್ತಲು ಇರುವಂತಹ ನಾಡು, ನುಡಿ, ದೇಶದ ಪ್ರತಿಯೊಬ್ಬ ನಾಗರಿಕರ ವಿಚಾರಗಳನ್ನು ಗಮನಿಸ್ತಾ, ಪ್ರಕೃತಿಯನ್ನು ಕಾಪಾಡುತ್ತಾ, ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಮುಂದೋಗ್ಬೇಕಂತ ಹೇಳ್ತಾ 77ನೇ ಗಣರಾಜ್ಯೋತ್ಸವದ ಮೂಲಕ ನಾವು ಕೇಳಿಕೊಳ್ತೀವಿ. ಇಂತಿ ನಿಮ್ಮ ಬೆನ್ನಗಟ್ಟ ಭರತ್ ಮಾಲೂರು. ಜೈ ಭೀಮ್, ವಂದೇ ಮಾತರಂ, ಜೈ ಹಿಂದೂಸ್ತಾನ್.